ಎಐ ಮುಂದೆ ಮಾನವ ಕುಲದ ಕೊನೆಯ ದೊಡ್ಡ ಆವಿಷ್ಕಾರ ಆಗಬಹುದಾ? ಈ ಪ್ರಶ್ನೆ ಈಗ ಟೆಕ್ ಜಗತ್ತಿನಲ್ಲಿ ಗಂಭೀರವಾಗಿ ಚರ್ಚೆಯಾಗುತ್ತಾ ಇದೆ. ಯಾಕೆಂದ್ರೆ ಎಐ ಈಗ ಕೇವಲ ಉತ್ತರ ಕೊಡುವ ಟೂಲ್ ಅಲ್ಲ, ಅದು ಯೋಚಿಸೋದು, ಯೋಜನೆ ಮಾಡೋದು ಮತ್ತು ಕೆಲಸ ಮುಗಿಸುವ ಮಟ್ಟಕ್ಕೆ ಬರ್ತಾ ಇದೆ. ಇಂದು ಎಐ ಕೋಡಿಂಗ್, ಮ್ಯಾಥ್ಸ್, ರಿಸರ್ಚ್, ಡಿಸೈನ್, ವಿಡಿಯೋ, ಬಿಸ್ನೆಸ್ ಪ್ಲಾನಿಂಗ್ ಬಾಲೆ ಎಲ್ಲದಲ್ಲೂ ಮನುಷ್ಯರಿಗೆ ಕಾಂಪಿಟಿಷನ್ ಕೊಡ್ತಾ ಇದೆ. ಇದರಿಂದ ಒಂದು ದೊಡ್ಡ ಕ್ವೆಶ್ಚನ್ ಹುಟ್ಟಿದೆ. ಮುಂದಿನ 5 ವರ್ಷಗಳಲ್ಲಿ ಜಾಬ್ಸ್ ಹೇಗೆ ಬದಲಾಗುತ್ತವೆ? ಈ ವಿಡಿಯೋದಲ್ಲಿ ನಾನು ನಿಮಗೆ ಎಐ ವರ್ಲ್ಡ್ನ ಲೇಟೆಸ್ಟ್ ಶಿಫ್ಟ್ ಅನ್ನ ಸಿಂಪಲ್ ಕನ್ನಡನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲ ಕಾನ್ಸೆಪ್ಟ್ ಏಷ್ಲೆ ಎಐ ಸಿಂಗ್ಯುಲಾರಿಟಿ, ಅಂದರೆ ಎಐ ತನ್ನನ್ನು ತಾನೇ ಇಂಪ್ರೂವ್ ಮಾಡಿಕೊಳ್ಳುವ ಸ್ಟೇಜ್. ಒಮ್ಮೆ ಎಐ ತನ್ನ ನೆಕ್ಸ್ಟ್ ವರ್ಷನ್ ಅನ್ನ ತಾನೇ ಬಿಲ್ಡ್ ಮಾಡಲು ಶುರು ಮಾಡಿದ್ರೆ ಗ್ರೋತ್ ಸ್ಪೀಡ್ ಹ್ಯೂಮನ್ ಕಂಟ್ರೋಲ್ಗಿಂತ ತುಂಬಾ ವೇಗವಾಗಬಹುದು. ಎಜಿಐ ಅಂದರೆ ಆರ್ಟಿಫಿಷಿಯಲ್ ಜನರಲ್ ಇಂಟೆಲಿಜೆನ್ಸ್, ಮನುಷ್ಯನಂತೆ ಹಲವು ಕ್ಷೇತ್ರಗಳಲ್ಲಿ ಯೋಚಿಸಿ ಕೆಲಸ ಮಾಡುವ ಎಐ. ಎಎಸ್ಐ ಅಂದರೆ ಆರ್ಟಿಫಿಷಿಯಲ್ ಸೂಪರ್ ಇಂಟೆಲಿಜೆನ್ಸ್. ಇದು ಮನುಷ್ಯರ ಒಟ್ಟು ಬುದ್ಧಿವಂತಿಕೆಯನ್ನು ಕೂಡ ಮೀರಬಹುದು ಎನ್ನುವ ಥಿಯರಿ ಇದೆ. ಆದರೆ ಪ್ಯಾನಿಕ್ ಆಗಬೇಡಿ, ಎಐ ಅನ್ನ ಸರಿಯಾಗಿ ಬಳಸಿದವರಿಗೆ ಇದು ದೊಡ್ಡ ಆಪರ್ಚುನಿಟಿ ಆಗಬಹುದು. ಇಗೋ ಸೆಕೆಂಡ್ ಅಪ್ಡೇಟ್, ನೇಟ್ ಗ್ಲೋಬಲ್ ಎಐ ರೇಸ್. ಈಗ ಎಐ ಕಾಂಪಿಟಿಷನ್ ಅಮೆರಿಕ ಮಾತ್ರವಲ್ಲ, ಚೈನಾ ಕೂಡ ಫುಲ್ ಸ್ಪೀಡ್ನಲ್ಲಿ ಇದೆ. ಹೊಸ ಎಐ ಮಾಡೆಲ್ಸ್ ಕೋಡಿಂಗ್, ರೀಸನಿಂಗ್ ಮತ್ತು ರಿಸರ್ಚ್ ಬೆಂಚ್ ಮಾರ್ಕ್ಸ್ನಲ್ಲಿ ತುಂಬಾ ಸ್ಟ್ರಾಂಗ್ ಆಗ್ತಿವೆ. ಡೀಪ್ ಸೀಕ್, ಜೆಮಿನಿ, ಕ್ಲಾಡ್, ಚಾಟ್ ಜಿಪಿಟಿ, ಗೋನ್ ಎಲ್ಲವೂ ಒಂದಕ್ಕೊಂದು ಕಂಪೀಟ್ ಮಾಡುತ್ತಾ ಎಐ ಸ್ಪೀಡ್ ಅನ್ನ ಹೆಚ್ಚಿಸ್ತಿವೆ. ಇದರಿಂದ ದೊಡ್ಡ ಕಂಪನಿಗೆ ಮಾತ್ರ ಬೆನಿಫಿಟ್ ಪವರ್, ಈಗ ಲ್ಯಾಪ್ಟಾಪ್ ಅಥವಾ ಮೊಬೈಲ್ ಯೂಸರ್ಗೂ ಆಕ್ಸೆಸ್ ಮತ್ತು ಫಾಸ್ಟರ್ ಆಟೋಮೇಷನ್. ಥರ್ಡ್ ಅಪ್ಡೇಟ್, ಮೇಟ್ ಚಾಟ್ ಬಾಟ್ಸ್ನ ಕಾಲ ನಿಧಾನವಾಗಿ ಏಜೆಂಟ್ಸ್ ಕಡೆ ಶಿಫ್ಟ್ ಆಗ್ತಾ ಇದೆ. ಚಾಟ್ ಬಾಟ್ಗೆ ನೀವು ಕ್ವೆಶ್ಚನ್ ಕೇಳಬೇಕು, ಆದರೆ ಎಐ ಏಜೆಂಟ್ಗೆ ನೀವು ಗೋಲ್ ಕೊಟ್ರೆ ಸಾಕು. ನನ್ನ ಬಿಸ್ನೆಸ್ ಐಡಿಯಾ ರಿಸರ್ಚ್ ಮಾಡಿ, ಕಂಪ್ಯಾಟಿಟರ್ಸ್ ಹುಡುಕಿ, ರಿಪೋರ್ಟ್ ರೆಡಿ ಮಾಡಿ, ಒನ್ ಡೇ ಏಜೆಂಟ್ ಕಂಪ್ಲೀಟ್ ವರ್ಕ್ ಫ್ಲೋ ಮಾಡಬಹುದು. ಇದು ಫ್ಯೂಚರ್ನಲ್ಲಿ ವರ್ಚುವಲ್ ಎಂಪ್ಲಾಯ್ ತರ ಕೆಲಸ ಮಾಡಬಹುದು. ಅಂಡೋಟ್ ರಿಸರ್ಚರ್, ಅಸಿಸ್ಟೆಂಟ್, ರಿಕ್ರೂಟರ್, ಎಡಿಟರ್, ಮಾರ್ಕೆಟರ್. ಆದರೆ ಇಂಪಾರ್ಟೆಂಟ್ ಪಾಯಿಂಟ್, ಏಜೆಂಟ್ಗೆ ಕ್ಲಿಯರ್ ಇನ್ಸ್ಟ್ರಕ್ಷನ್ ಕೊಡಬೇಕು, ಇಲ್ಲದಿದ್ರೆ ಔಟ್ಪುಟ್ ವೀಕ್ ಆಗುತ್ತದೆ. Everything is aligned. We're ready to hit the publish button on this research. All right, show me the dependencies for problem set C. If we address the infrastructure first, how does that impact the timeline and budget? ನಂತರ ಎಐಗೆ ಹೇಳಿ, ಟಾರ್ಗೆಟ್ ಕಸ್ಟಮರ್ಸ್ ಯಾರು, ಕಂಪಿಟಿಟರ್ಸ್ ಯಾರು, ಪ್ರೈಸಿಂಗ್ ಹೇಗಿದೆ ಎಂದು ಅನಲೈಸ್ ಮಾಡು. ಮೂರನೇ ಸ್ಟೆಪ್, ಎಐಗೆ ಕಸ್ಟಮರ್ ಪೇನ್ ಪಾಯಿಂಟ್ಸ್, ಸೋಷಿಯಲ್ ಮೀಡಿಯಾ ಕಾಮೆಂಟ್ಸ್, ರಿವ್ಯೂಸ್ ಸಮರೈಸ್ ಮಾಡಲು ಹೇಳಿ. ಕೊನೆಯ ಸ್ಟೆಪ್, ಎಐನಿಂದ ಬಿಸ್ನೆಸ್ ಪ್ಲಾನ್, ಲ್ಯಾಂಡಿಂಗ್ ಪೇಜ್ ಕಾಪಿ, ವಾಟ್ಸ್ಆಪ್ ಸೇಲ್ಸ್ ಸ್ಕ್ರಿಪ್ಟ್ ಜನರೇಟ್ ಮಾಡಿಸಲಾದು. ನಾನು ವಿನ್ಯಾಸಗೊಳಿಸಿದ ಈ ಹೊಸ ಅಪ್ಲಿಕೇಶನ್ ಎಐ ಅನ್ನು ಬಳಸಿಕೊಂಡು ಡೇಟಾ ಹರಿವನ್ನು ನೈಜ ಸಮಯದಲ್ಲಿ ದೃಶ್ಯೀಕರಿಸುತ್ತದೆ. ಪಿಜಿ ಮ್ಯಾನೇಜ್ಮೆಂಟ್ ಆ್ಯಪ್ ಬೇಕು, ರೆಂಟ್ ಟ್ರ್ಯಾಕಿಂಗ್, ಕಂಪ್ಲೇಂಟ್ಸ್, ರೂಮ್ಸ್, ಪೇಮೆಂಟ್ಸ್ ಇರಲಿ ಅಂದರೆ ಎಐ ಆ್ಯಪ್ ಬಿಲ್ಡ್ ಮಾಡ್ಬೋದು. ನೀವು ಈಗಲೇ ಕಲಿಯಬೇಕಾದ 3 ಸ್ಕಿಲ್ಸ್: ಪ್ರಾಂಪ್ಟ್ ರೈಟಿಂಗ್, ವರ್ಕ್ ಫ್ಲೋ ಆಟೋಮೇಷನ್ ಮತ್ತು ಎಐ ಟೂಲ್ ಸೆಲೆಕ್ಷನ್. ಎಐ ನಿಮ್ಮ ಜಾಬ್ ಕಸಿದುಕೊಳ್ಳುತ್ತದೆ ಎಂದು ಭಯಪಡುವುದಕ್ಕಿಂತ ಎಐ ಬಳಸುವ ವ್ಯಕ್ತಿ ಮುಂದೆ ಹೋಗುತ್ತಾನೆ ಎಂದು ಅರ್ಥ ಮಾಡಿಕೊಳ್ಳಿ. ಇಂತಹ ಸಿಂಪಲ್ ಕನ್ನಡ ಎಐ ಅಪ್ಡೇಟ್ಸ್ ಬೇಕಾದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಎಐ ಟೂಲ್ಸ್ ಅರ್ನಿಂಗ್ ಪ್ಲಾನ್ ನೋಡೋಣ. ಈ ಎಐ ಯುಗದಲ್ಲಿ ಗೆಲ್ಲಬೇಕಾದ್ರೆ ಕನ್ಸ್ಯೂಮರ್ ಆಗಬೇಡಿ, ಬಿಲ್ಡರ್ ಆಗಿ, ಕ್ರಿಯೇಟರ್ ಆಗಿ, ಎಐ ಜನರಲಿಸ್ಟ್ ಆಗಿ.